ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನವೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 4ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಧನಮಾನ ಜೀವಗಳು ದೀನಭಾವಕ್ಕೂ ಯೆಹೋವನ ಭಯಕ್ಕೂ ಫಲ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮ ನೋಡಿ ಹೇಳುವವನಾಗಿದ್ದಾನೆ. ಮಗನೇ ಮಗಳೇ, ನೀನು ನಿನ್ನ ಜೀವಿತದಲ್ಲಿ ಏನಾಗಿರು ದೀನ ಭಾವದಲ್ಲಿ ನಡೆದು ಹೋಗು ಎಂದು ಆತನು ನಮ್ಮ ನೋಡಿ ಹೇಳುವವನಾಗಿದ್ದಾನೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಾವು ತಗ್ಗಿಸಲ್ಪಟ್ಟವರಾಗಿ ನಡೆದು ಹೋಗಬೇಕು. ನಾವು ಯಾವಾಗ ತಗ್ಗಿಸಿಕೊಂಡು ನಡೆದು ಹೋಗುತ್ತೇವೋ ಆಗ ನಾವು ಹೆಚ್ಚಿಸಲ್ಪಡುತ್ತೇವೆ. ನಾವು ಯಾವಾಗ ಹೆಚ್ಚಿಸಲ್ಪಟ್ಟವರಾಗಿ ನಡೆದು ಹೋಗುತ್ತೇವೋ ಆಗ ನಾವು ತಗ್ಗಿಸಲ್ಪಟ್ಟು ನಡೆದು ಹೋಗುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ದಾವೀದನು ಕುರಿಗಾಯುವಂತಹ ದಾವೀದನು, ಕುರುಬನಾಗಿದ್ದಂತಹ ದಾವೀದನನ್ನ ದೇವರು ತೆಗೆದು ಅವನನ್ನ ಏನ್ ಮಾಡಿದರು? ಇಸ್ರಾಯೇಲ್ ದೇಶದ ಅರಸನನ್ನಾಗಿ ಮಾಡಿದರು. ಅವನೇನಾದನು ಕರ್ತನ ಸಮ್ಮುಖದಲ್ಲಿ ನಡೆದು ಹೋಗುತ್ತಾ ಇರುವಂತಹ ಉತ್ತಮನಾದ ಕುರುಬನು. ಅದೇ ರೀತಿಯಾಗಿ ಪ್ರೀತಿಯುಳ್ಳ ದೇವಜನರೇ, ದೇವರನ್ನು ಆರಾಧಿಸುವಂತಹ ಕುರುಬನು, ಕರ್ತನ ಹಸ್ತದ ಕೆಳಗಡೆ ಇದ್ದಂತಹ ಕುರುಬನು, ಕರ್ತನು ಅವನನ್ನು ತೆಗೆದುಕೊಂಡು ದೇವರು ಏನ್ ಮಾಡಿದರು? ರಾಜ್ಯಾಭಿಷೇಕವನ್ನು ಮಾಡಿ ಇಸ್ರಾಯೇಲ್ ದೇಶದ ಅರಸನನ್ನಾಗಿ ಮಾಡಿದರು. ಪ್ರೀತಿಯುಳ್ಳ ದೇವಜನರೇ, ಹೇಗೆ ದಾವೀದನು ದೀನಾವಸ್ಥೆಯಲ್ಲಿ ನಡೆದು ಹೋದನು, ಭಾವದಿಂದ ನಡೆದು ಹೋದನು, ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ಇವತ್ತು ತಗ್ಗಿಸಲ್ಪಟ್ಟವರಾಗಿ ನಡೆದು ಹೋಗಬೇಕು. ಹೆಚ್ಚಿಸಲ್ಪಟ್ಟವರಾಗಿ ನಾವು ನಡೆದು ಹೋಗುವಾಗ ತಗ್ಗಿಸಲ್ಪಡುತ್ತೇವೆ, ನಾವು ತಗ್ಗಿಸಲ್ಪಟ್ಟವರಾಗಿ ನಡೆದು ಹೋಗುವಾಗ ಹೆಚ್ಚಿಸಲ್ಪಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಅದೇ ವಚನ ಇಲ್ಲಿ ಬರೆಯಲ್ಪಟ್ಟಿದೆ. ಧನಮಾನ ಜೀವಗಳು ಇವತ್ತು ದೀನಭಾವಕ್ಕೂ ಯೆಹೋವನ ಭಯಕ್ಕೂ ಫಲ ಎಂದು ಬರೆಯಲ್ಪಟ್ಟಿದೆ. ಪ್ರೀತಿಯುಳ್ಳ ದೇವಜನರೇ, ನಾವು ಇವತ್ತು ಕರ್ತನಿಗೆ ಭಯಪಡುವಾಗ ಕರ್ತನು ನಮ್ಮನ್ನು ಆಶೀರ್ವದಿಸುವವರಾಗಿದ್ದಾರೆ. ಕರ್ತನಿಗೆ ನಾವು ಇವತ್ತು ದೀನರಾಗಿ ನಡೆದು ಹೋಗುವಾಗ, ಆತನ ವಚನಗಳನ್ನು ಕೈಕೊಂಡು ನಡೆಯುವಾಗ ಕರ್ತನು ನಮ್ಮನ್ನು ಅಭಿವೃದ್ಧಿಪಡಿಸುವವನಾಗಿದ್ದಾನೆ. ನಾವು ಇವತ್ತು ಕರ್ತನ ಹಸ್ತಗಳಿಗೆ ತಗ್ಗಿಸಿಕೊಂಡು ನಡೆದು ಹೋಗಬೇಕು. ತಕ್ಕ ಸಮಯಗಳು ಬರುವಾಗ ಕರ್ತನು ನಮ್ಮನ್ನು ಅಭಿವೃದ್ಧಿಪಡಿಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಚಾನೆ ವೇಳೆಯಲ್ಲಿ ಕರ್ತನೆ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸುದೇವರೇ, ಕರ್ತನೆ, ನಿನ್ನ ವಚನದ ಮೇರೆಗೆ ನಿನ್ನ ಜನರನ್ನು ನಡೆಸಿ ಅವ್ರನ್ನ ಅಭಿವೃದ್ಧಿ ಪಡಿಸುವುದಕ್ಕಾಗಿ ಸ್ತೋತ್ರ ರಾಜ. ಧನಮಾನ ಜೀವಗಳು ಕರ್ತನೆ ದೀನ ಭಾವಕ್ಕೂ ಯೆಹೋವನ ಭಯಕ್ಕೂ ಫಲ ಅಂತ ನೀವು ಹೇಳಿದ್ದೀರಾ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೆನ್.